ಸರ್, ಈಗ ರೇಣುಕಾಸ್ವಾಮಿ ಮೇಲಿನ ಹಲ್ಲೆಯ ಫೋಟೋಗಳನ್ನ ನೋಡಿದ್ರೆ ಆರೋಪಿಗಳು ಎಷ್ಟು ಕ್ರೂರತೆ ಮೆರೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಎಷ್ಟು ಎಫೆಕ್ಟ್ ಆಗುತ್ತೆ ಸರ್ ಇವೆಲ್ಲ ಅವರಿಗೆ ಅಂತ ಹೇಳಿ? ಇದು ಬರೀ ಫೋಟೋಗಳ ಮೇಲೆ ನಿಲ್ಲೋದಿಲ್ಲ. ಒಂದು ಫೋಟೋ ಅವರು ಜೈಲಲ್ಲಿ ಎಲ್ಲ ಕೂತ್ಕೊಂಡು ಟೀ ಕುಡಿತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಇನ್ನೊಂದು ಫೋಟೋ ರೇಣುಕಾಸ್ವಾಮಿದು ಕಾಣ್ತಾ ಇದೆ. ಈಗ 3991 ಪೇಜ್ ಚಾರ್ಜ್ ಶೀಟ್ ಹಾಕಿದ್ದಾರೆ. ಅದರಲ್ಲಿ 27 ಜನ ನ್ಯಾಯಾಧೀಶರ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ. ಅಂದರೆ ತಪ್ಪೊಪ್ಪಿಗೆ, ಇದು ಕನ್ಫೆಷನಲ್ ಅಲ್ಲ, ನ್ಯಾಯಾಧೀಶರ ಮುಂದೆ ಸಾಕ್ಷಿ ಹೇಳಿದ್ದಾರೆ. 27 ಜನ, 97 ಜನ ಒಟ್ಟಾರೆ ಸಾಕ್ಷಿದಾರರು ಇದ್ದಾರೆ ಅಂತ ಹೇಳ್ತಾರೆ. 3 ಜನ ಐ ವಿಟ್ನೆಸಸ್ ಇದ್ದಾರೆ, ಅಂದರೆ ಪ್ರತ್ಯೇಕ ಸಾಕ್ಷಿದಾರರು 3 ಜನ. ಮತ್ತು ಇದು ವೆರಿ ಸೊಫೆಸ್ಟಿಕೇಟೆಡ್ ಮಾಡರ್ನ್ ಟೆಕ್ನಿಕಲ್ ಡಿಜಿಟಲ್ CDR ಎಲ್ಲ DNA, ಅಂದರೆ ಮಡಿವಾಳ FSL ಅಲ್ಲಿ ಸುಮಾರು 8 ವಿಭಾಗದಲ್ಲಿ ಎಕ್ಸ್ಪರ್ಟ್ ಅನಾಲಿಸಿಸನ್ನು ಪಡೆದಿದ್ದಾರೆ. ಓಕೆ, ಈಗ ಈ A1 ಪವಿತ್ರ ಗೌಡ, A2 ದರ್ಶನ್, ಅವರು ಬಟ್ಟೆಗಳ ಮೇಲೆ ರಕ್ತದ ಕಲೆ ಇತ್ತು. ಇವ್ರನ್ನ ಬಂಧಿಸಿದ ಮೇಲೆ ಇವರು ರಕ್ತದ ಮಾದರಿ ರಕ್ತವನ್ನು ತೆಗೆದು ಅದನ್ನು DNA ಕಲಿಸಿದರೆ ಇವ್ರ ಬಟ್ಟೆ ಮೇಲೆ ರೇಣುಕಾಸ್ವಾಮಿ ಅವರ ರಕ್ತದ ಕಳೆ ಬಿದ್ದಿದೆ, DNA ಮ್ಯಾಚ್ ಆಗುತ್ತೆ ಅಂತ ಹೇಳ್ತಾರೆ. ಇದು ಭಾರಿ ಕನೆಕ್ಟಿಂಗ್ ಮೆಟೀರಿಯಲ್ ಇದು. ಅದು ಬಿಟ್ಟರೆ ನೆಕ್ಸ್ಟು ಡಿಜಿಟಲ್ ಎವಿಡೆನ್ಸು, CCTV ಫುಟೇಜಸ್ಸು. ಈಗ ಟೋಲ್ ಗೇಟಲ್ಲಿ ಇವರು ವಾಹನದಲ್ಲಿ ಬಂದಿದ್ದೆಲ್ಲ ಟೋಲ್ ಗೇಟಲ್ಲಿ ರೆಕಾರ್ಡ್ ಆಗಿದೆ. ಬೆಂಗಳೂರಲ್ಲಿ ಹಲವಾರು CCTV ಫುಟೇಜ್ಗಳು ರೆಕಾರ್ಡ್ ಆಗಿದೆ. ಮತ್ತು ಯಾವ ಜಾಗದಲ್ಲಿ ಈ ಪ್ರಕರಣ ನಡೆದಿದೆ ಅಲ್ಲಿ CCTV ಫುಟೇಜ್ ರೆಕಾರ್ಡ್ ಆಗಿದೆ. ಇದಕ್ಕೆ ಬಳಸಿದ್ದ ವೆಪನ್ ರಾಡು ರಿಕವರಿ ಆಗಿದೆ. ರಾಡ್ ಮೇಲೆ ಇರೋ ರಕ್ತ, ಈ ರಕ್ತವನ್ನು ಕೂಡ DNA ಕಳಿಸಿದ್ದಾರೆ. ಸೊ ಇದು ಸೈಂಟಿಫಿಕ್ ಎವಿಡೆನ್ಸು, ಟೆಕ್ನಿಕಲ್, ಡಿಜಿಟಲ್, DNA, ವಾಯ್ಸ್ ಸ್ಪೆಕ್ಟ್ರೋಗ್ರಫಿ ಎಲ್ಲನೂ ಮಾಡಿದ್ದಾರೆ. ಅದರಿಂದನೇ ಸುಮಾರು ಈಗ ಸುಮಾರು 4000 ಪೇಜ್ ಚಾರ್ಜ್ ಶೀಟ್ ಹಾಕಿದ್ದಾರೆ. ಇದರಲ್ಲಿ 17 ಜನ ಹೊಡೆದಿದ್ದಾರೆ. ಕ್ರೂರನೇ. ಇದು ಏನಾಗುತ್ತೆ ಅಂದರೆ, ಇದು ಸುಮಾರು ಮರ್ಡರ್ಗಳು ಈ ರೀತಿ ಆಗುತ್ತೆ. ಇದು ಒಂದೇ ಅಲ್ಲ, ಬೆಂಗಳೂರಲ್ಲಿ ಸುಮಾರು ಲೈವ್ ಮರ್ಡರ್ಗಳು ನೋಡ್ಬೋದು. ಕೆಲವು ಕಡೆ ಹೊಡಿತಾರೆ, ಫುಲ್ CCTVನಲ್ಲಿ ರೆಕಾರ್ಡ್ ಆಗುತ್ತೆ. ಆ ಥರ ಒಂದು 100 ಕೇಸ್ ಇದೆ, ಒಂದಲ್ಲ. KR ಪುರಮಲ್ಲಿ ಇದೆ, ಬೆಂಗಳೂರಲ್ಲಿ ಇದೆ, ಎಲ್ಲ ಬೇಟರಾಯನಪುರ ಪೊಲೀಸ್ ಸ್ಟೇಷನಲ್ಲಿ ಎಲ್ಲ ಕಡೆನೇ ಇದೆ. ಶೂಟೌಟ್ ಆಗುತ್ತೆ, ಕ್ರೂರವಾಗಿ ಹೊಡೆದು ಸಾಯಿಸ್ತಾರೆ, ತಲೆ ಕತ್ತರಿಸ್ತಾರೆ. ಮತ್ತು ಈ ಹುಡುಗಿಯರನ್ನೇ ಲವ್ ಮಾಡೋಕ್ಕೆ ಹೋಗ್ತಾರೆ, ಒಪ್ಪಲಿಲ್ಲ ಅಂದರೆ ಸುಚ್ತಾರೆ, ಆಸಿಡ್ ಹಾಕ್ತಾರೆ. ಇದು ಸಾಮಾನ್ಯವಾಗಿ ನಡೀತಾ ಇದೆ. ದಟ್ಸ್ ಆಲ್ ಕ್ರೈಮ್. ಇದು ಕ್ರೈಮ್ ಪ್ಲಸ್ ಗ್ಲಾಮರ್, ಅದರಿಂದ ಶೂಟಪ್ ಆಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.